ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ಆದಮೇಲೆ ನಾನು ಇವತ್ತು ವ್ಲಾಗ್ನ ಮಾಡ್ತಿರೋದು. ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಫೀಲ್ ಆಗ್ತಿದೆ ಅದಕ್ಕೆ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಬೇಕಂತಂದು ಪಡ್ಡುಗೆ ರೆಡಿ ಮಾಡ್ತಿದ್ದೆ. ನನಗೆ ಹಿಟ್ಟು ಏನಂತಾರೆ, ಪಡ್ಡು ಹಿಟ್ಟೆಲ್ಲ ಮಾಡೋಕ್ಕೆ ಬರಲ್ಲ. ನಾನು ಯೂಶಲಿ ಅದನ್ನು ಆನ್ಲೈನಲ್ಲೇ ಆರ್ಡರ್ ಮಾಡೋದು. ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಪಡ್ಡುನ ಮಾಡೋದು. ನೋಡ್ತಿರ್ಬೋದು ನೀವು. ಯಾರಿಗೆಲ್ಲ ಪಡ್ಡು ಇಷ್ಟ ಅಂತ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ನನಗೆ ಯೂಶಲಿ ದೋಸೆ ಅಂದರೆ ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ಕಿಚನ್ ಕೂಡ ತುಂಬ ಮೆಸ್ಸಿ ಆಗಿದೆ, ನೋಡ್ತಿರ್ಬೋದು ನೀವು. ಇದನ್ನೆಲ್ಲ ವೀಕೆಂಡಲ್ಲೇ ನಾನು ಕ್ಲೀನ್ ಮಾಡೋಕ್ಕಾಗೋದು. ಈವನ್ ಗ್ಯಾಸ್ ಸ್ಟವ್ವು ಅದೆಲ್ಲ ಏನಾದರೂ ಹಾಲು ಬಾಯ್ಲ್ ಆಗಿ ಆಚೆ ಚೆಲ್ಲಿದ್ರೆ, ಟೀ ಸ್ವಲ್ಪ ಚೆಲ್ಲಿದ್ರೆ ಅದೆಲ್ಲ ತುಂಬ ಕಲೆ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಏನಾದರೂ ಈಸಿ ಮೆಥಡ್ ಗೊತ್ತಿದ್ದರೆ ಪ್ಲೀಸ್ ಅದು ನನಗೆ ತಿಳಿಸಿ ಕಮೆಂಟಲ್ಲಿ. ನಾನು ಅದನ್ನು ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ. ಆ್ಯಂಡ್ ನೋಡ್ತಿರ್ಬೋದು, ನಾನು ಪಡ್ಡು ಮಾಡಿಕೊಂಡು ತಿಂದಾಯಿತು. ಅದಾದಮೇಲೆ ಇದು ನಮ್ಮ ಬಾಲ್ಕನಿ. ತುಂಬ ಮಳೆ ಬರೋದ್ರಿಂದ ನಾನೆಲ್ಲ ವಿಂಡೋಸ್ನ ಕ್ಲೋಸ್ ಮಾಡಿಟ್ಟಿದ್ದೆ, ಸ್ವಲ್ಪ ಗಾಳಿ ಬಿಟ್ಟು. ಮಿಕ್ಕಿದೆಲ್ಲನೂ ಕ್ಲೋಸ್ ಮಾಡಿಡ್ತೀವಿ, ಯಾಕಂದರೆ ನೀರು ಒಳಗಡೆ ಬಂದುಬಿಡುತ್ತೆ ಸಮ್ಟೈಮ್ಸ್ ತುಂಬ ಮಳೆ ಬಂದರೆ. ನಾನು ಬಿಸಿ ಬಿಸಿಯಾದ ಪಡ್ಡು ಮಾಡಿಕೊಂಡು ಅದಕ್ಕೆ ಏನಂತಾರೆ ಚಟ್ನಿ ಹಾಕ್ಕೊಂಡು ತಿಂದುಬಿಟ್ಟೆ ಬೆಳಗ್ಗೆ. ಬ್ರೇಕ್ಫಾಸ್ಟ್ ಈ ಥರ ಪಡ್ಡು ದೋಸೆ ಆದರೆ ತುಂಬ ಈಸಿ ಆಗುತ್ತೆ ಮಾಡೋಕ್ಕೂ ಕೂಡ. ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡ್ಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಾಯಿತು. ಸೊ ನಾನು ಅದಾದಮೇಲೆ ನಿಧಾನಕ್ಕೆ ಕೂತ್ಕೊಂಡು ಟಿಫಿನ್ ಮಾಡೋದು ಯೂಶ್ವಲಿ. ನೋಡ್ತಿರ್ಬೋದು, ಆಚೆ ಕಡೆ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಯೂಶ್ವಲಿ ಕ್ಲೌಡಿ ಆಗಿದೆ, ಈಗೀಗ ಬಿಸಿಲು ಕೂಡ ಬೀಳ್ತಿಲ್ಲ, ತುಂಬ ಮಳೆ ಬರ್ತಿದೆ. ಆ್ಯಂಡ್ ಕಿಚನೆಲ್ಲ ಆದಷ್ಟು ನನ್ನ ಕೈಲಾದಷ್ಟು ಕ್ಲೀನ್ ಮಾಡ್ಕೊಂಡಾಯಿತು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಗಾಳಿ ಬೀಸ್ತಿತ್ತು. ಅದಕ್ಕೆ ನಾನು ಹಾಗೆ ವಾಕಿಂಗ್ ಹೋಗಿ ಬಂದೆ ಒಂದು ರೌಂಡು. ನಮ್ಮ ಅಪಾರ್ಟ್ಮೆಂಟ್ ಸುತ್ತಲೇ ಹೋಗ್ಬೋದು ವಾಕಿಂಗು. ತುಂಬ ಮರಗಳಿದೆ ನಮ್ಮ ಅಪಾರ್ಟ್ಮೆಂಟ್ ಸುತ್ತ ಎಲ್ಲ. ಸೊ ನನ್ನ ಹಸ್ಬೆಂಡ್ ಏನೋ ಮಾಡ್ತಿದ್ದಾರೆ ನೋಡ್ತಿದ್ದೀನಿ. ಯೂಶ್ವಲಿ ಅವ್ರು ನನಗೆ ಟೀ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಸಂಡೇ ಸ್ಯಾಟರ್ಡೇ ಎಲ್ಲ ಫ್ರೀ ಇರ್ತಾರಲ್ವ ಆವಾಗ. ಇದು ಬಂದುಬಿಟ್ಟು ನಾನು ವೀಕೆಂಡಲ್ಲಿ ಶೂಟ್ ಮಾಡಿರೋದು. ಸ್ಯಾಟರ್ಡೆ ಸಂಡೇ ಯೂಶ್ವಲಿ ಅವ್ರು ನನಗೆ ಹೆಲ್ಪ್ ಮಾಡೋದು. ಬೇರೆ ದಿನಗಳಲ್ಲೆಲ್ಲ ಯೂಶ್ವಲಿ ಒಂದು 8:30 9 o'clockಗೆಲ್ಲ ಅವ್ರು ಆಫೀಸ್ಗೆ ಹೊರಡ್ತಾರೆ. ಹಾಗಾಗಿ ಆಮೇಲೆ ಸ್ಯಾಟರ್ಡೆ ಸಂಡೇ ನಾವು ಬ್ರೇಕ್ಫಾಸ್ಟ್ನ ಆಚೆ ಮಾಡೋದು. ಯಾಕಂದರೆ ನಮಗೆ ಡೈಲಿ ತಿಂದು ಸಾಕಾಗಿರುತ್ತಲ್ವ. ಹಾಗೆ ಒಂದು ವಾಕ್ ಹೋದಂಗೂ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.